ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾ ಕಿರಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೀವು ತಮ್ಮನೇಲಿ ನೋಡಿರೋ ಹಾಗೆ ಈ ವಿಡಿಯೋ ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ ಅಬೌಟ್ ಫಲ ಎರೆಯೋದು, ಇಲ್ಲ ಹಣ್ಣು ಎರೆಯೋದು, ಬಾರ್ನಾನ್, ಬಾತಿನ್ ಬೆರೀಸ್ ಆರ್ ಫ್ರೂಟ್ ಶವರ್, ಈ ಥರ ಹಲವಾರು ಹೆಸರುಗಳಿಂದ ಕರೆಯಲ್ಪಡೋ ಒಂದು ಆಚರಣೆ ಆಗಿದೆ. ಇದನ್ನ ಆ ಏರಿಯಾಗಳಲ್ಲಿ ಡಿಫ್ರೆಂಟ್ ಹೆಸರಿಂದ ಕರೀತಾರೆ. ಬಟ್ ಇದನ್ನ ಮಾಡೋ ಉದ್ದೇಶ ಎಲ್ಲರದು ಸೇಮೇ. ಅದೇನಪ್ಪ ಅಂದರೆ ಮಗುವಿನ ಆರೋಗ್ಯ ಆಯುಸ್ಸು ಹೆಚ್ಚಲಿ ಆ್ಯಂಡ್ ಮಗುಗೆ ಆಗಿರೋ ಕೆಟ್ಟ ದೃಷ್ಟಿ ಎಲ್ಲ ಹೋಗಲಿ ಅಂತ ಇದನ್ನು ಆಚರಣೆ ಮಾಡ್ತೀವಿ. ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಈ ಆಚರಣೆಯನ್ನು ನಾವು ಹಣ್ಣು ಎರೆಯೋದು ಅಂತ ಕರಿತೀವಿ. ನಾವು ಈ ಆಚರಣೆಯನ್ನು ಹೇಗೆ ಮಾಡ್ತೀವಿ ಅಂತ ಈ ವಿಡಿಯೋಲ್ಲಿ ಡಿಟೇಲ್ಡ್ ಆಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಆಚರಣೆಯನ್ನು ನಾವು ಮಗು ಹುಟ್ಟಿದ ಮೊದಲನೇ ಸಂಕ್ರಾಂತಿಯಿಂದ 5 ವರ್ಷ ಇಲ್ಲ 10 ವರ್ಷದ ಒಳಗಿನ ಮಕ್ಕಳಿಗೆ ಮಾಡ್ತೀವಿ. ಈ ಆಚರಣೆಯನ್ನು ನಿಮ್ಮ ಮಗುವಿಗೂ ಮಾಡೋದ್ರಿಂದ ಅದರ ರಕ್ಷಣೆ ಮತ್ತು ಋತುಮಾನದ ಬದಲಾವಣೆಯಿಂದ ಬರುವಂತಹ ರೋಗಗಳಿಂದ ರಕ್ಷಣೆ ಮಾಡುತ್ತೆ ಅಂತ ವಾಡಿಕೆ ಇದೆ. ಸೊ ಇದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಈ ವಿಡಿಯೋಲಿ ನೋಡೋಣ. ಇದಕ್ಕೆ ನಾವು ಸುಲ್ಗಾಯಿ ಅಂತೇವಲ್ಲ, ಅದರದ್ದು ಕಾಳುಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನಂತರ ಕಬ್ಬನ್ನ ತಗೊಂಡು ಅದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆರತಿ ತಟ್ಟೆಗೆ ಬತ್ತಿ, ಅರಿಶಿನ, ಕುಂಕುಮ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋಲಿ ನೋಡ್ತಿರೋ ಹಾಗೆ ಆರತಿ ತಟ್ಟೆ, ಡ್ರೈ ಫ್ರೂಟ್ಸು, ಹಸಿ ಶೇಂಗಾ ಕಾಳು, ಸ್ವಲ್ಪ ಕಾಯಿನ್ಸು, ಸುಲ್ಗಾಯಿ, ಬಾರೆಹಣ್ಣು, ಕಬ್ಬಿನ ತುಂಡುಗಳು, ಕಲ್ಸಕ್ರಿ, ಕುಸುರೆಳ್ಳಿಂದು ಮಿಕ್ಸು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನನ್ನ ಮಗ ಅಗಸ್ತ್ಯನ್ಗೆ ಫಲ ಎರೆಯೋದಕ್ಕೆ ಈ ಥರ ಹಿಂದ್ಗಡೆ ಹಾಕೋಕ್ಕೆ ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡ್ ಹಾಕೊತಾ ಇದ್ದೀನಿ. ಇದಕ್ಕೆ ಒಂದು ವೈಟ್ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ನಾನು ಗಣೇಶ ಹಬ್ಬಕ್ಕೆ ತಂದಿರೋವಂಥ ಒಂದು ಬ್ಯಾಕ್ಗ್ರೌಂಡ್ ಇದು. ಈ ಬ್ಯಾಕ್ಗ್ರೌಂಡಲ್ಲಿ ಬಾಳೆ ಎಲೆ ಮೇಲೆ ಚೆಂಡು ಹೂವಿಂದು ಲೈನ್ಸ್ ಹಾಕಿದ್ದಾರೆ. ಈ ಥರ ವೆರಿ ರಿಯಲಿಸ್ಟಿಕ್ ಇದೆ ಇದು. ಇದನ್ನು ಹಾಕ್ಕೊಂಡು ನಾನು ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಅಗಸ್ತ್ಯನ ಔಟ್ಫಿಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ರೀಸೆಂಟಾಗಿ ಕೇರಳ ಟ್ರಿಪ್ ಹೋದಾಗ ತಿರುವನಂತಪುರಮಲ್ಲಿ ತಗೊಂಡಿರೋದು. ಇದ್ರ ಮೇಲಿರೋ ನವಿಲ್ಗರಿ ಪ್ರಿಂಟು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಶರ್ಟ್ ಕಲರು ಎಲ್ಲ ಇಷ್ಟ ಆಗಿರೋದ್ರಿಂದ ನಾನು ತಗೊಂಡೆ. ಇವಾಗ ಅವನಿಗೆ ಕರೆಕ್ಟ್ ಸೈಜ್ ಆಗ್ತಾ ಇದೆ. ಫಲ ಎರೆಯೋದಕ್ಕೆ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಬೇಕು. ಅಗಸ್ತ್ಯಗೆ ಕಿರಣ್ ಎಲ್ಲ ರೆಡಿ ಮಾಡಿದ್ರು ಆ್ಯಂಡ್ ನಾನು ಹಾಲಲ್ಲಿ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ನಾನು ರೆಡಿ ಮಾಡ್ಕೊಂಡಿರೋ ಎಲ್ಲ ಐಟಮ್ಸ್ನ ಇಲ್ಲಿ ಮುಂದ್ಗಡೆ ತಂದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇನ್ನೂ ಹಣ್ಣುಗಳನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲ ಥರದ ಹಣ್ಣುಗಳು, ಆರತಿ ತಟ್ಟೆ, ಕಬ್ಬು, ಸುಲ್ಗಾಯಿ, ಡ್ರೈ ಫ್ರೂಟ್ಸು, ಶೇಂಗಾ ಕಾಳು, ಮಂಡಕ್ಕಿಯಲ್ಲಿ ನಾನು ಶೇಂಗಾ ಕಾಳು ಆ್ಯಂಡ್ ಸಕ್ಕರೆ ಅಚ್ಚುಗಳನ್ನ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಎಲ್ಲ ಇಟ್ಕೊಂಡು ಹಣ್ಣು ಎರೆಯೋದಕ್ಕೆ ರೆಡಿ ಮಾಡಿದ್ದೀನಿ. ಈ ಹಣ್ಣು ಎರೆಯೋದಕ್ಕೆ ನಾನು ಕೆಳಗಡೆ ಒಂದು ದೊಡ್ಡ ಕಾರ್ಪೆಟ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಮಗುನ ಈ ಥರ ಒಂದು ಪೀಠದ ಮೇಲೆ ಕೂಡ್ಸ್ಕೋಬೇಕು. ನಾನು ಅಗಸ್ತ್ಯಗೆ ಕುಂಕುಮನ ಇಡ್ತಾಯಿದ್ದೀನಿ. ನಂತರ ಒಂದು ಸೇರು ಅಂತಾರಲ್ಲ ಅದನ್ನು ತಗೋಬೇಕು. ಸೇರು ನನ್ನ ಹತ್ರ ಇರಲಿಲ್ಲ, ಸೊ ನಾನು ಈ ಥರ ಒಂದು ಬೆಳ್ಳಿ ಕಳಸ ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮಂಡಕ್ಕಿ, ಕಬ್ಬಿನ ಪೀಸಸ್ಸು, ಕಾಯಿನ್ಸು, ಕ್ಯಾರೆಟು, ಬಾರೆಹಣ್ಣು, ಡ್ರೈ ಫ್ರೂಟ್ಸು, ಸುಲ್ಗಾಯಿ, ಶೇಂಗಾ ಕಾಳುಗಳು, ಎಳ್ಳು, ಬೆಲ್ಲ, ಕುಸುರೆಳ್ಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನದು. ಆಮೇಲೆ ಸ್ವಲ್ಪ ಚಾಕ್ಲೇಟ್ಸು ಹಾಕ್ಕೊಂಡು ಮಗುವಿನ ತಲೆ ಮೇಲೆ ಸುರಿಬೇಕು. ಹೀಗೆ ಮಾಡಬೇಕಿದ್ರೆ ನೀವು ನಿಮ್ಮ ಮಗುಗೆ ಏನು ಬಯಸ್ತೀರಾ ಅದನ್ನೆಲ್ಲ ಮನಸ್ಸಲ್ಲಿ ಹೇಳ್ಕೊಬೋದು, ಇಲ್ಲ ದೇವ್ರಿಗೆ ಕೇಳ್ಕೊಬೋದು. ಈ ಥರ 2 ಸರಿ 3 ಸರಿ ಇಲ್ಲ 5 ಸರಿ ಮಗುನ ತಲೆ ಮೇಲೆ ಸುರಿಬೇಕಾಗತ್ತೆ. ನೆಕ್ಸ್ಟ್ ನಾನು ಕಿರಣು ಇಬ್ಬರು ಸೇರಿ ಅಗಸ್ತ್ಯನ ತಲೆ ಮೇಲೆ 1-2 ಸರಿ ಸುರಿದ್ವಿ. ಈ ಹಣ್ಣು ಎರೆಯೋದನ್ನು ಸ್ವಲ್ಪ ಜನ ಸಂಕ್ರಾಂತಿ ಹಬ್ಬದ ದಿನ ಮಾಡ್ತಾರೆ, ಸ್ವಲ್ಪ ಜನ ಸಂಕ್ರಾಂತಿ ನೆಕ್ಸ್ಟ್ ಡೇ ಕರಿ ಅಂತಿರುತ್ತಲ್ಲ ಆವಾಗ ಮಾಡ್ತಾರೆ, ಸ್ವಲ್ಪ ಜನ ರಥಸಪ್ತಮಿಗೆ ಮಾಡ್ತಾರೆ. ನಮ್ಮ ಕಡೆ ಮಗು ಹುಟ್ಟಿದ ಮೊದಲನೇ ವರ್ಷ ಇರುತ್ತಲ್ಲ, ಮೊದಲನೇ ವರ್ಷಕ್ಕೆ ರಥಸಪ್ತಮಿಗೆ ಹಣ್ಣನ್ನು ಎರಿತಾರೆ. ಆ್ಯಂಡ್ ನೆಕ್ಸ್ಟ್ ಬರೋ ಎಲ್ಲ ವರ್ಷಗಳಲ್ಲಿ ಅದನ್ನು ಸಂಕ್ರಾಂತಿ ನೆಕ್ಸ್ಟ್ ಡೇ ಕರಿ ಅಂತ ಇರುತ್ತಲ್ಲ ಆವತ್ತು ಎರಿತೀವಿ.
ಕಿರಣ್ ಸೇರಿ ಅಗಸ್ತ್ಯಂಗೆ ಆರತಿ ಮಾಡ್ತಿದ್ದೀವಿ. ನಾನು ಕಿರಣ್ ಅಗಸ್ತ್ಯನ ಜೊತೆ ಸ್ವಲ್ಪ ಸರ್ಕಸ್ ಮಾಡಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಅಗಸ್ತ್ಯ ಇಬ್ಬರಿಗೂ ಕಿಸಸ್ ಕೂಡ ಕೊಟ್ಟ. ನೀವು ನಿಮ್ಮ 10 ವರ್ಷದ ಒಳಗಿನ ಮಕ್ಕಳಿಗೆ ಮರಿದೆ ಎವ್ರಿ ಸಂಕ್ರಾಂತಿ ಸಮಯದಲ್ಲಿ ಫಲನ ಎರಿರಿ ಅಂತ ಹೇಳ್ತೀನಿ. ನಾನು ಇವತ್ತು ಹಾಕ್ಕೊಂಡಿರೋ ಸ್ಯಾರಿ ಗೋಲ್ಡನ್ ಕಲರ್ ವಿತ್ ಟೆಂಪಲ್ ಬಾರ್ಡರ್ ಇರುವಂಥದ್ದು. ನಾನು ಇದನ್ನು ಅವಾಂತರ ಬೈ ಟ್ರೆಂಡ್ಸಿಂದ ತಗೊಂಡಿದ್ದೀನಿ. ಹೊಸ ವರ್ಷದ ಮೊದಲ ಹಬ್ಬ ಎಲ್ಲರಿಗೂ ಹೊಸ ಸಂತೋಷವನ್ನು ತಂದಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.